ಯಾಕೆ ತೆಗ್ಸಾಕ್ತೆ ಅಂತಂದರೆ ಫೈನಲ್ ಆಗಿ ನಾಳೆಯಿಂದನೇ ನಮ್ಮ ಟೈಲ್ಸ್ ಸ್ಟಾರ್ಟ್ ಮಾಡಬೇಕು. ಅವರು ಇವತ್ತು ಬಂದಿದ್ದರು, ಸೋಮವಾರನೇ ಬಂದಿದ್ದರು. ಅವ್ರಿಗೆ ಇದೆಲ್ಲ ಏನೂ ಇರಬಾರ್ದಾಗಿತ್ತಂತೆ. ಇದೇನು ಇದೆಲ್ಲ ತೆಗ್ದಾಕ್ಬೇಕಂತೆ. ಇದೆಲ್ಲ ಯಾರಿಗೆ ಎಷ್ಟು ಹೇಳಿದ್ರು ಕ್ಲೀನ್ ಮಾಡೋಕ್ಕೆ ಬರ್ತಾಯಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಎಲ್ಲಿ ಒರ್ಸಾಕಿದ್ದೀನಿ, ಏನು ತೆಗ್ಸಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫುಲ್ ಸಪೋರ್ಟ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಗೊತ್ತಾಯ್ತಾ ಇವಾಗಲೇ ನಿಮಗೆ ಏನು ತೆಗ್ಸಾಕಿದ್ದೀನಿ ಅಂತ. ಇಲ್ಲೊಂದು ಟಾಲ್ ಯೂನಿಟ್ ಇತ್ತಲ್ಲ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟನೂ ಆಗಿತ್ತು. ಇಲ್ಲಿ ಒಂದು ಟಾಲ್ ಯೂನಿಟ್ ಇತ್ತಲ್ಲ, ಇದನ್ನು ತೆಗ್ಸಾಕ್ಬಿಟ್ಟೆ. ಯಾಕಂದರೆ ವುಡ್ಡಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಯಾಕೆ ತೆಗ್ಸಾಕ್ತೆ ಅಂತಂದರೆ, ಇಲ್ಲಿ ಟಾಲ್ ಯೂನಿಟ್ ಇತ್ತಲ್ಲ, ಗ್ರೌಂಡ್ ಫ್ಲೋರಲ್ಲಿ ನೋಡಿದಿರಿ, ಈ ಫ್ಲೋರಲ್ಲಿ ನೋಡಿದಿರಿ. ಈ ಟಾಲ್ ಯೂನಿಟ್ ಪಕ್ಕಕ್ಕೆ ಮತ್ತೆ ನಾನು ಪ್ಲೇವುಡ್ ಶೀಟಲ್ಲಿ ಫುಲ್ ಕವರ್ ಮಾಡಿಸ್ಬೇಕಾಗಿತ್ತಂತೆ. ಅಂದರೆ ನೋಡಿದಿರಲ್ಲ, ಈ ಸೈಡ್ ಬರುತ್ತಲ್ಲ ನೋಡಿ, ಈ ಸೈಡ್ಗೂ ವಾಲ್ಡ್ರಿಗೂ ಏನೋ ವುಡ್ ಹಾಕಬೇಕಂತೆ. ಅಂದರೆ ಪ್ಲೈವುಡ್ ಶೀಟ್ ಹಾಕ್ಬಿಟ್ಟು ಫಾರ್ಮಿಕಾ ಹಾಕಬೇಕಂತೆ. ನಾನು ದಡ್ಡಿ ಫ್ರೆಂಡ್ಸ್, ಮೊದಲು ನನಗೆ ಗೊತ್ತಾಗಲಿಲ್ಲ, ಇಲ್ಲಿ ಬರೀ ಫಾರ್ಮಿಕಾ ಹಾಕ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇದಕ್ಕೆ ಫಾರ್ಮಿಕಾ ಹಾಕಲ್ಲ, ವುಡ್ ಮೇಲೆ ಫಾರ್ಮಿಕಾ ಹಾಕ್ತಾರೆ. ಹಾಗಾಗಿ ತುಂಬ ದಪ್ಪ ಕಾಣುತ್ತೆ ಅಂತ ಹೇಳಿ ತೆಗ್ಸಾಕ್ಬಿಟ್ಟೆ. ಅಂದರೆ ಹಾಲಿಗೆ ಕಾಣಿಸುತ್ತಲ್ವ ಅಂತ ಹೇಳಿ. ಇದರಿಂದ ಸುಮ್ಮನೆ 10,000 ರೂಪಾಯಿ ವೇಸ್ಟ್ ಆಗೋಯ್ತು ಫ್ರೆಂಡ್ಸ್. 10,000 ರೂಪಾಯಿ ಇದ್ದಿದ್ರೆ ನಾನು ನೆಕ್ಸ್ಟ್ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ವಾಲ್ಡ್ರೋಬ್ಗೋ ಇಲ್ಲ ಟಿ ವಿ ಕ್ಯಾಬಿನೆಟ್ಗೋ ನೆಕ್ಸ್ಟು. ನಂತರ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಂಧ್ರ ಮೆಸ್ಸಲ್ಲಿ ಮಾಡಿಸಿದ್ರು ನೋಡಿ, ಈ ಥರ ಸೈಡ್ಗೆ ಈ ಥರ ಪಟ್ಟಿ ಬಂದರೆ ಇದಕ್ಕೆಲ್ಲ ವುಡ್ ಹಾಕ್ತಾರೆ. ಸೈಡಿಗೆ ಪಟ್ಟಿ ಬರಲಿಲ್ಲ, ಈ ಥರ ಫುಲ್ ಪ್ಲೇನ್, ಈ ಕಡೆಯೂ ಗೋಡೆ ಆ ಕಡೆಯೂ ಗೋಡೆ ಇತ್ತು ಅಂದರೆ, ಇವಾಗ ನೋಡಿ ಈ ಸೈಡ್ಗೆ ಅವರು ಈ ಕಡೆ ಗೋಡೆ ಬಂದಿರೋದ್ರಿಂದ ಅವರೇನು ಈ ಕಡೆ ಪಟ್ಟಿ ಕಟ್ಟಲ್ಲ. ಸ್ವಲ್ಪ ಪ್ಲಮ್ಮಿಂಗ್ ಕೆಲಸ ನಡೀತೈತೆ, ಡಿಸ್ಟರ್ಬ್ ಆಗ್ಬೋದು. ಈ ಥರ ಬಂತು ಅಂದರೆ ನೋಡಿ, ಇಲ್ಲಿ ಈ ಥರ ಬಂತು ಅಂದರೆ ಎಲ್ಲದಕ್ಕೂ ಪ್ಲೇವುಡ್ ಶೀಟ್ ಹಾಕ್ಬಿಟ್ಟು ಕವರ್ ಮಾಡಬೇಕು. ಅದು ನಮ್ಮ ಇಷ್ಟ, ಬೇಕು ಅಂದರೆ ಹಾಕಿಸ್ಕೋಬೋದು, ಇಲ್ಲಾಂದರೆ ಅದಕ್ಕೆ ಸುತ್ತ ಫ್ರೇಮ್ ಕಟ್ತಾರೆ. ಅದನ್ನು ಒಂದು ವೀಡಿಯೋ ಮಾಡ್ತೀನಿ ಹೇಗೆ ಮಾಡ್ತಾರೆ ಅಂತ. ನನಗಂತೂ ತುಂಬ ಬೇಜಾರಾಗ್ತಿತ್ತು, ಈ ಟಾಲ್ ಯೂನಿಟನ್ನ ತೆಗ್ಸಾಕಿದ್ನಲ್ಲ ಅಂತ. ನೋಡಿ, ಅದರದ್ದೆಲ್ಲ ಇಲ್ಲೇ ಬಿಟ್ಟಿದ್ದೀವಿ ತುಂಬಿಟ್ಟು. ನೋಡಿ, ಇಲ್ಲಿ ಇದು ವೇಸ್ಟ್ ಬಿಡಿ, ಇದನ್ನು ತುಂಬಿಟ್ಟು ಇದು ಕೆಳಗಡೆ ಪಟ್ಟಿಗೆ ಅಂತ ಸಪೋರ್ಟ್ ಕೊಟ್ಟಿದ್ರು. ಇಲ್ಲಿ ಬನ್ನಿ, ಇಲ್ಲೂ ಹಾಕಿದ್ದೀನಿ. ಈ ಥರ ವೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ವಿ ಫ್ರೆಂಡ್ಸ್. ಏನಂತೀರಾ ನನ್ನ ಯೂಸ್ಲೆಸ್ ಐಡಿಯಾಗೆ? ನನ್ನ ಐಡಿಯಾ ಇದು ತೆಗ್ಸಾಕಬೇಕು ಅಂತೀರಾ, ತೆಗ್ಸಾಕ್ಬಾರ್ದಾಗಿತ್ತು ಅಂತೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ, ಇನ್ನೇನೇನು ಎಲ್ಲೆಲ್ಲಿ ತೆಗ್ಸಾಕ್ತೆ, ಎಲ್ಲೆಲ್ಲಿ ಒಡ್ಸಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೋಸ್ಟ್ಲಿ ಇದೊಂದು ಒಡ್ಸಾಕಿದ್ದೀನಿ, ಇಷ್ಟು ಬಿಟ್ಟರೆ ನಾನು ಇನ್ನೇನು ತೆಗ್ಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಫೈನಲಾಗಿ ನಾಳೆಯಿಂದನೇ ನಮ್ಮ ಟೈಲ್ಸ್ ಸ್ಟಾರ್ಟ್ ಮಾಡಬೇಕು. ಅವರು ಇವತ್ತು ಬಂದಿದ್ದರು, ಸೋಮವಾರನೇ ಬಂದಿದ್ದರು. ಅವ್ರಿಗೆ ಇದೆಲ್ಲ ಏನೂ ಇರಬಾರ್ದಾಗಿತ್ತಂತೆ. ಇದೇನು ಇದೆಲ್ಲ ತೆಗ್ದಾಕ್ಬೇಕಂತೆ. ಇದೆಲ್ಲ ಯಾರಿಗೆ ಎಷ್ಟು ಹೇಳಿದ್ರು ಕ್ಲೀನ್ ಮಾಡೋಕ್ಕೆ ಬರ್ತಾಯಿಲ್ಲ. ಹಾಗಾಗಿ ಇದನ್ನೆಲ್ಲ ತೆಗೆಸಿ ಗ್ರೌಂಡ್ ಫ್ಲೋರಲ್ಲೆಲ್ಲ ತೆಗೆಸ್ಬೇಕು. ಕ್ಲೀನ್ ಮಾಡಿಸಾದ್ಮೇಲೆ ಅಲ್ಲಿ ಟೈಲ್ಸ್ ಹಾಕಕ್ಕೆ ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಈಗ ಸಂಜೆ ಅಷ್ಟರಲ್ಲಿ ತೆಗೆಸ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಫ್ರೆಂಡ್ಸ್. ನೋಡೋಣ ಕ್ಲೀನ್ ಮಾಡೋಕ್ಕೆ ಕಳಿಸ್ತಾರೋ ಇಲ್ವೋ ಅಂತ. ಹೇಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.